ಎಲ್ಲರಿಗೂ ನಮಸ್ಕಾರ. ಈ ಮಕರ ರಾಶಿಯವರು ಕಳೆದ ತಿಂಗಳಲ್ಲಿ ತುಂಬ ಅಂದರೆ ತುಂಬಾ ಅದೃಷ್ಟನ ಮಾಡಿದರೆ, ಒಂದು ಕಡೆ ನಿಮಗೆ ಗುರುಬಲ ಇತ್ತು, ಜೊತೆಗೆ ಒಂದು ಕಡೆ ಶನಿ ಬಲ ಕೂಡ ಇತ್ತು. ಈ ಎರಡೂ ಬಲದಿಂದ ನಿಮಗೆ ಆನೆ ಬಲ ಸಿಕ್ಕಂಗಾಗಿತ್ತು. ಕಳೆದ ತಿಂಗಳಲ್ಲಿ ನಿಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಕಷ್ಟನೇ ಅನ್ನಿಸ್ದೇ ಇರೋ ಥರ ಜೀವನನ ನೋಡಿಬಿಟ್ಟಿದ್ರಿ. ಎಷ್ಟೇ ಸುಖ ಬಂದರೂ ಕೂಡ ಆ ಸುಖ ಇನ್ನೂ ಜಾಸ್ತಿ ಆಗ್ತಿತ್ತೇ ಹೊರತು ಕಡಿಮೆ ಆಗ್ತಿರಲಿಲ್ಲ. ಹಾಗೆಯೇ ಆರೋಗ್ಯದಲ್ಲೇ ಆಗಿರಬಹುದು, ನಿಮ್ಮ ವೈಯಕ್ತಿಕ ಜೀವನಗಳಲ್ಲೇ ಆಗಿರಬಹುದು, ತುಂಬ ಸಂತೋಷವಾಗಿ ನೀವು ಈ ತಿಂಗಳನ್ನು ಕಳೆದಿದ್ರಿ. ಆದರೆ ಈ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು, ಈ ವರ್ಷದ ಕೊನೆಯ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳು ಬರುತ್ತೆ, ಈ ವರ್ಷದ ಕೊನೆಯ ತಿಂಗಳಲ್ಲಿ ಈ ರಾಶಿಯವರು ಯಾವೆಲ್ಲ ಶುಭ ಫಲಗಳನ್ನ ಪಡಿತಾರೆ, ಯಾವೆಲ್ಲ ಅಶುಭ ಫಲಗಳನ್ನ ಪಡಿತಾರೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನೇನು ಮಾಡ್ಕೊಬೇಕು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಮಕರ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಮಕರ ರಾಶಿಯವರಿಗೆ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರುತ್ತೆ ಅಂತ ನೋಡೋಣ. ಮೊದಲಿಗೆ ಈ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಶುಕ್ರ ಗ್ರಹ ಮತ್ತು ಬುಧ ಗ್ರಹ ಇರೋದ್ರಿಂದ ಮುತ್ತು ರತ್ನ ಚಿನ್ನ ವೈಡೂರ್ಯ ಯಾರ್ಯಾರು ಮಾಡ್ತಿದ್ದೀರೋ, ಯಾರ್ಯಾರು ಇಂತಹ ಕೆಲಸಗಳಲ್ಲಿ ಇದ್ದೀರೋ ಅಂಥವ್ರಿಗೆ ಇದು ಜಾಕ್ಪಾಟ್ ತಿಂಗಳು ಅಂತಾನೆ ಹೇಳ್ಬೋದು. ಚಿನ್ನದ ವ್ಯಾಪಾರಸ್ಥರಿಗಂತೂ ಇದು ತುಂಬ ಅಂದರೆ ತುಂಬಾ ಮಾಡಿಸಿದಂತಹ ತಿಂಗಳು. ಹಾಗಾಗಿ ಯಾರ್ಯಾರು ಚಿನ್ನದ ವ್ಯಾಪಾರ ಮಾಡ್ತಿದ್ದಾರೋ, ಬಟ್ಟೆ ವ್ಯಾಪಾರ ಮಾಡ್ತಿದ್ದೀರೋ ಅವರಂತೂ ಈ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಕೂಡ ಸಕ್ಸಸ್ನ ಕಾಣ್ತೀರಾ. ನೀವು ಹಾಕಿರುವಂತಹ ಬಂಡವಾಳಕ್ಕೆ ಡಬಲ್ ಬಂಡವಾಳನ ನೀವು ತಗೋತೀರಾ. ತುಂಬ ಅಂದರೆ ತುಂಬಾ ಅನುಕೂಲ ಅನ್ನೋದು ಇರುತ್ತೆ. ಇನ್ನು ಈ ರಾಶಿಯವರಿಗೆ ಬುಧನಿಂದ ಬುದ್ಧಿ ಹೆಚ್ಚಾಗುತ್ತೆ. ಬುಧ ಗ್ರಹ ಈ ರಾಶಿಯವರಿಗೆ ತುಂಬ ಒಳ್ಳೆಯದನ್ನ ಮಾಡ್ತಿರೋದ್ರಿಂದ, ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಬುದ್ಧಿ ಅನ್ನೋದು ಹೆಚ್ಚಾಗುತ್ತೆ. ಹಾಗೆಯೇ ಬುದ್ಧಿ ಹೆಚ್ಚಾಗಿರೋದ್ರಿಂದ ನಿಮ್ಮ ಜ್ಞಾನನೂ ಕೂಡ ಜಾಸ್ತಿ ಮಾಡ್ಕೋತೀರಾ. ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದರೆ ಈ ತಿಂಗಳಲ್ಲಿ ನೀವು ತಿಳ್ಕೋತೀರಾ. ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಂದರೆ ಎಜುಕೇಷನ್, ಈ ಥರ ಯಾರ್ಯಾರು ಪೇಪರ್ಗೆ ಬುಕ್ಗೆ ಈ ಥರ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರ್ತೀರೋ ಅಂಥವ್ರಿಗೆ ಇದು ತುಂಬ ಒಳ್ಳೆ ತಿಂಗಳು. ಈ ತಿಂಗಳಲ್ಲಿ ಅವರು ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಪಡ್ಕೊಳ್ತಾರೆ. ಇನ್ನು ಆರ್ಟಿಸ್ಟುಗಳು, ಕಲೆಗಾರರು ಇಂಥವರಿಗೆ ಅವಕಾಶಗಳು ಅನ್ನೋದು ಈ ತಿಂಗಳಲ್ಲಿ ಜಾಸ್ತಿ ಬರುತ್ತೆ. ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ ನಿಮಗೆ ಒಳ್ಳೆ ಚಾನ್ಸಸ್ ಸಿಗ್ತಿಲ್ವಲ್ಲಪ್ಪ ಅಂತ ಅನ್ಕೋತಿದ್ರೆ ಸಡನ್ನಾಗಿ ನಿಮಗೆ ಒಳ್ಳೆ ಮೂವಿ ಅಥವಾ ಒಳ್ಳೆ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಸಿಕ್ಬಿಡೋದು. ಹಾಗೆಯೇ ನೀವೇನಾದರೂ ನಿಮ್ಮ ಕಲೆಗೆ ಬೆಲೆ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಸಡನ್ನಾಗಿ ನಿಮ್ಮ ಕಲೆಗೆ ಬೆಲೆ ಅನ್ನೋದು ಸಿಗುತ್ತೆ. ನಿಮ್ಮನ್ನು ಜನ ಆಡಿ ಹೊಗಳುತ್ತಾರೆ. ಈ ರೀತಿಯಾಗಿ ನೀವು ಒಳ್ಳೆಯ ಫಲಗಳನ್ನ ಈ ತಿಂಗಳಲ್ಲಿ ಅನುಭವಿಸ್ತೀರಾ. ಇನ್ನು ಧನಸ್ಥಾನದಲ್ಲೇ ರಾಹು ಇರೋದ್ರಿಂದ ಹಣ ಅನ್ನೋದು ಬರುತ್ತೆ. ಧನಸ್ಥಾನದಲ್ಲಿ ರಾಹು ಇದ್ದರೆ ರಾಹು ಹೇಗೆ ಅಂದರೆ ನಿಮಗೆ ತುಂಬ ಹಣನೂ ಕೊಡ್ತಿರ್ತಾರೆ, ಹಾಗೆಯೇ ಆ ಹಣನ ಹಂಗೆ ಖರ್ಚನ್ನು ಕೂಡ ಮಾಡಿಸ್ತಿರ್ತಾರೆ. ಇವಾಗ ನಾವು 1 ಲಕ್ಷ ಅಥವಾ 2 ಲಕ್ಷ ದುಡಿಯೋದು ಮುಖ್ಯ ಅಲ್ಲ, ಆ ಲಕ್ಷನ ಹೇಗೆ ಖರ್ಚು ಮಾಡದೆ ಉಳಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಈ ರಾಹು ಹೇಗೆ ಅಂದರೆ ತುಂಬ ನಿಮಗೆ ಖುಷಿ ಕೊಟ್ಬಿಟ್ಟು ಹಣ ಕೊಟ್ಬಿಟ್ಟು ನೀವು ಮರ ಹತ್ತು ಅಂತ ಏರಿಸ್ತಾನೆ ಇರ್ತಾರೆ. ಆದರೆ ಸಡನ್ನಾಗಿ ನಿಮಗೆ ರಪ್ಪ ಅಂತ ಬೆಳೆಸ್ಬಿಡ್ತಾರೆ. ಹಾಗಾಗಿ ರಾಹು ಗ್ರಹನ ನೀವು ತುಂಬ ಹುಷಾರಾಗಿ ನೀವು ಇತಿಮಿತಿಯಿಂದ ಖರ್ಚನ್ನ ಕಡಿಮೆ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ಸಾಡೆ ಸಾತಿ ಕಳ್ಕೊಂಡು ಶನಿ ಈ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿರೋದ್ರಿಂದ ಶನಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನೀನು 7.5 ವರ್ಷ ನಿಮ್ಮ ಕಾಟನ ತಪ್ಪಿಸ್ಕೊಂಡಿದ್ದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ. ಹಾಗೆಯೇ ಅವರು ನಿಮ್ಮ ಜೊತೆನೇ ಇದ್ದು ನೀವೇನೇ ಕೆಲಸ ಶುರು ಮಾಡಬೇಕು ಅಂತ ಇದ್ರೂ ಕೂಡ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೆಲಸಗಳಲ್ಲಿ ಏನೇ ಒಂದು ವಿಘ್ನಗಳು ಬಂದರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಶನಿ ಅಪಾರವಾದಂತಹ ಫಲಾನುಫಲಗಳನ್ನ, ಶನಿ ನೇರವಾಗಿ ನಿಮ್ಮ ರಾಶಿನೇ ನೋಡ್ತಿರೋದ್ರಿಂದ ನಿಮಗೆ ಫಲಾನುಫಲಗಳನ್ನ ಕೊಡ್ತಿದ್ದಾರೆ. ಇನ್ನು ಈ ತಿಂಗಳು ಈ ರಾಶಿಯವರಿಗೆ
ಮಿಶ್ರ ಫಲಿತಾಂಶ ಇರುತ್ತೆ. ಈ ರಾಶಿಯವರು ಈ ಕಡೆ ಈ ತಿಂಗಳು ಹೇಗಿರುತ್ತೆ ಅಂದರೆ, ಈ ವರ್ಷ ಕೊನೆಯ ತಿಂಗಳಲ್ಲಿ ಈ ಕಡೆ 6ಕ್ಕೂ ಏರಲ್ಲ, ಈ ಕಡೆ 3ಕ್ಕೂ ಬೀಳಲ್ಲ. ಆ ರೀತಿಯಾಗಿ ಈ ರಾಶಿಯವರಿಗೆ ಶನಿ ಮಾತ್ರ ಸಪೋರ್ಟ್ ಆಗೇ ಇರ್ತಾರೆ. ಇನ್ನು ಈ ರಾಶಿಯವರಿಗೆ ಉತ್ಸಾಹ ಅನ್ನೋದು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ನಾನೇನಾದರೂ ಒಂದು ಕಲಿಬೇಕು, ನಾನೇನಾದರೂ ಒಂದು ಮಾಡಿಬಿಡ್ಬೇಕು, ನಾನು ಏನಾದರೂ ಒಂದು ಸಾಧಿಸ್ಬಿಡ್ಬೇಕು ಅಂತ ಈ ರಾಶಿಯವರು ತುಂಬ ಉತ್ಸಾಹವಂತರಾಗಿರ್ತಾರೆ ಈ ತಿಂಗಳಲ್ಲಿ. ಇನ್ನು ಈ ಮಕರ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ದಾಯಿತು. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಈ ತಿಂಗಳಲ್ಲಿ ಅಂತ ನೋಡೋದಾದರೆ, ವ್ಯಯಸ್ಥಾನದಲ್ಲಿ ಕುಜ ಮತ್ತು ರವಿ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನಿಮಗೆ ಗಮನನ ವಹಿಸ್ಬೇಕಾಗತ್ತೆ. ಕುಜ ಮತ್ತು ರವಿ ಇಬ್ಬರು ಕೂಡ ವ್ಯಯದಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಏನಾದರೂ ಭೂಮಿ ವಿಷಯವಾಗಿ ಸೈಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು, ಇಲ್ಲ ಕಟ್ಟಿರೋ ಮನೆಯೇ ತೊಗೊಬೇಕು ಅಂತ ಏನಾದರೂ ಹುಡುಕಾಡ್ತಿದ್ರೆ ನೀವು ಆ ಪ್ಲ್ಯಾನನ್ನು ಸ್ವಲ್ಪ ಮುಂದಕ್ಕೆ ಹಾಕಿ. ಯಾಕಂದರೆ ಈ ರಾಶಿಯವರಿಗೆ ಖಂಡಿತವಾಗಿಯೂ ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಲಾಭ ಸಿಗೋದಿಲ್ಲ, ನಷ್ಟನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನೀವು 100 ಬಾರಿ ಯೋಚನೆ ಮಾಡಿ ಈ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಇನ್ನು ಸೂರ್ಯ ವ್ಯಯದಲ್ಲಿ ಇರೋದ್ರಿಂದ ಸರ್ಕಾರದಿಂದ ಬರಬೇಕಾಗಿರುವಂತಹ ಹಣ ಬರಲ್ಲ. ಸರ್ಕಾರದ ವಿಷಯದಲ್ಲಿ ತೊಂದರೆ ಅನ್ನೋದು ಬರುತ್ತೆ. ಸೂರ್ಯನೇ ವ್ಯಯ ಆಗಿಬಿಟ್ಟಿರೋದ್ರಿಂದ ನಿಮಗೆ ಗೌರ್ಮೆಂಟಿಂದ ಏನಾದರೂ ಹಣ ಬರಬೇಕಿದ್ರೆ ಅಥವಾ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಾಗಿದ್ರೆ ಅಂತಹ ಕೆಲಸಗಳು ತುಂಬ ಡಿಲೇ ಆಗ್ತಿರುತ್ತೆ. ಹಾಗಾಗಿ ಈ ರಾಶಿಯವರು ಸರ್ಕಾರಿ ವಿಷಯದಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆಯೇ ಸರ್ಕಾರಿ ವಿಷಯದಲ್ಲಿ ಕೋಪ ತಾಪ ಇದ್ಯಾವುದು ಕೂಡ ಬೇಡ, ತಾಳ್ಮೆಯಿಂದ ಇರಿ. ಇನ್ನು ಕೇತು ಕೂಡ ನೀಚನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಕೊಡ್ತಾರೆ. ನಿಮಗೆ ಕೇತು ನೀಚ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿರೋದ್ರಿಂದ ನೀವು ಯಾವುದಾದ್ರೂ ಕೆಲಸನ ಮಾಡಬೇಕು ಅಂತ ಅನ್ಕೋತಿರ್ತೀರ. ಹಾಗೆಯೇ ನೀವು ಯಾವುದಾದ್ರೂ ಕೆಲಸನ ಶುರು ಮಾಡಬೇಕು ಅಂತಲೇ ತುಂಬ ಹಾರ್ಡ್ ವರ್ಕ್ ಹಾಕಿ ಮಾಡ್ತಿರ್ತೀರ. ಆದರೆ ಆ ಕೆಲಸಗಳಲ್ಲಿ ನಿಮಗೆ ಈ ಕೇತು ಗ್ರಹ ವಿಘ್ನಾನ ಕೊಟ್ಬಿಡ್ತಾರೆ. ಹಾಗಾಗಿ ಗುರುಬಲ ಕೂಡ ಈ ರಾಶಿಯವರಿಗೆ ಇರಲ್ಲ. ಯಾಕಂದರೆ ಕಳೆದ ತಿಂಗಳಲ್ಲಿ ಹೇಗಿತ್ತಪ್ಪ ಅಂದರೆ, ಈ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಮಾಡ್ತಿದ್ರು. ಹಾಗಾಗಿ ನಿಮಗೆ ಗುರುಬಲ ಅನ್ನೋದು ತುಂಬ ಚೆನ್ನಾಗಿತ್ತು. ಈ ಕಡೆ ಶನಿಯ ಅನುಗ್ರಹ, ಈ ಕಡೆ ಗುರುವಿನ ಅನುಗ್ರಹ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಈ ಗುರು ಈಗ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ವಕ್ರವಾಗಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲ ಅಂದರೆ ಯಾವುದೇ ಹೊಸ ಕೆಲಸನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಶುರು ಮಾಡಬೇಡಿ. ಹಾಗೆಯೇ ನೀವು ಏನಾದರೂ ಒಂದು ಸ್ಟಾರ್ಟಪ್ನ ಮಾಡಬೇಕು ಅಥವಾ ನಾನು ಏನಾದರೂ ಒಂದು ಹೊಸದಾಗಿ ಏನಾದರೂ ತಿಳ್ಕೊಬೇಕು, ಹಾಗೆಯೇ ಹೊಸದಾಗಿ ಏನಾದರೂ ವ್ಯವಹಾರ ಮಾಡಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಜಾಗ್ರತೆಯಿಂದ ವ್ಯವಹರಿಸಬೇಕಾಗತ್ತೆ. ಇಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ನಷ್ಟನ ಅನುಭವಿಸ್ತೀರಾ. ಇನ್ನು ಪರಿಹಾರಗಳೇನೇನು ಮಾಡ್ಕೊಬೇಕು ಅಂದರೆ, ಗುರುಬಲ ಇಲ್ಲದೆ ಇರೋದ್ರಿಂದ ರಾಯರ ಆರಾಧನೆ ಮಾಡಿ. ಇನ್ನು ಕೇತು ನೀಚನಾಗಿರೋದ್ರಿಂದ ಗಣೇಶ ಸಂಕಷ್ಟ ಚತುರ್ದಶಿನ ಆಚರಿಸಿ. ನೀವು ಇವೆರಡು ಕೆಲಸನ ಮಾಡಿದ್ರಿ ಅಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ರಾಶಿಯವರಿಗೆ ಈ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಮಕರ ರಾಶಿನ. ಹಾಗಿದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.